ಯೆಹೋವನೇ, ನಿನ್ನ ನೇಮಗಳನ್ನು ಆರಿಸಿಕೊಂಡಿದ್ದೇನೆ. ನಿನ್ನ ಕೈ ನನಗೆ ನೆರವಾಗಲಿ. ಶನಿವಾರ 17ನೇ ಅಕ್ಟೋಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಹಬಕ್ಕೂಕನು 3ನೇ ಅಧ್ಯಾಯದ 14ನೇ ವಚನ. ದಿಕ್ಕಿಲ್ಲದವರನ್ನು ಮರೆಯಲ್ಲಿ ನುಂಗಲು ಹೆಚ್ಚಳ ಪಡುವವರಾಗಿ ನನ್ನನ್ನು ಚದರಿಸಬೇಕೆಂದು ನನ್ನ ಮೇಲೆ ಬಿರುಗಾಳಿಯಂತೆ ನುಗ್ಗಿದ ಅವನ ಭಟರ ತಲೆಯನ್ನು ಅವನ ದೊಣ್ಣೆಗಳಿಂದಲೇ ಒಡೆದಿದ್ದಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಜನರನ್ನು ರಕ್ಷಿಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ನಿತ್ಯವೂ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯವನ್ನು ಧ್ಯಾನ ಮಾಡೋಣ. ಹಬಕ್ಕೂಕನು ದೇವರ ಬಳಿಯಲ್ಲಿ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಇಟ್ಟು ಪ್ರಶ್ನೆಗಳನ್ನು ಇಡುತ್ತಿದ್ದನು. ದೇವ ಜನರು ಅನ್ಯರ ಕೈಗಳಲ್ಲಿ, ಅದು ದುಷ್ಟರ ಕೈಗಳಲ್ಲಿ ಇಷ್ಟೊಂದು ಕಷ್ಟಗಳನ್ನು ಅನುಭವಿಸುವಂಥದ್ದು ಸರಿಯೋ ಎಂಬಂಥ ರೀತಿಯಲ್ಲಿ ದೇವರಲ್ಲಿ ತನ್ನ ಪ್ರಶ್ನೆಗಳನ್ನು, ಅರಿಕೆಗಳನ್ನು, ಕೋರಿಕೆಗಳನ್ನು ಇಡುವಂಥವನಾಗಿದ್ದನು. ದೇವರು ತನಗೆ ವಿವಿಧ ರೀತಿಯಲ್ಲಿ ನಿರೀಕ್ಷೆಯ ಉತ್ತರವನ್ನು ಕೊಡುವಂಥವನಾದನು. ಈ ಒಂದು ವಚನದಲ್ಲಿ ನೋಡುವುದಾದರೆ, ಅನ್ಯರು ಇಸ್ರಾಯೇಲ್ ಜನಾಂಗದವರು ಬಲಹೀನರು, ಅವರಿಗೆ ಯಾವ ರೀತಿಯಾದಂಥ ಸಹಾಯವೇ ಇಲ್ಲ, ಬಲವೂ ಇಲ್ಲ ಎಂಬುದಾಗಿ ಅವರನ್ನು ಚದರಿಸಬೇಕೆಂಬುದಾಗಿ, ಅವರನ್ನು ಅಳಿಸಬೇಕು, ಅವರನ್ನು ಸಂಹರಿಸಬೇಕೆಂಬುದಾಗಿ ಆ ಮನಸ್ಥಿತಿಯಲ್ಲಿ ಬರುವಂಥವರಿಗೆ ದೇವರು ಅವರದೇ ಆದಂಥ ಆಯುಧದಿಂದಲೇ ಅವರನ್ನು ಎಲ್ಲ ರೀತಿಯಲ್ಲೂ ಕೂಡ ಸಂಹರಿಸುವನು. ತನ್ನ ಜನರನ್ನು ಅವರುಗಳ ಕೈಗಳಿಂದ ಬಿಡಿಸುವನು. ಅವರು ತನ್ನ ಜನರಿಗೆ ಯಾವ ಹಾನಿ ಮಾಡದ ಹಾಗೆ ದೇವರೇ ಅವರಿಗೋಸ್ಕರವಾಗಿ ಸುರಕ್ಷತೆಯನ್ನು ಕೊಟ್ಟು ನಿಂತು ಕಾಪಾಡುವಂಥವನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳಬಹುದು. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಅನೇಕ ಸಂದರ್ಭಗಳಲ್ಲಿ ಅನೇಕ ಕಷ್ಟಗಳನ್ನು ಅದು ದುಷ್ಟರ ಕೈಗಳಿಂದಲೇ ಅನುಭವಿಸಬೇಕಾಗಿ ಬರಬಹುದು. ಆದರೆ ದೇವರು ತನ್ನ ಜನರನ್ನು ಸಂಪೂರ್ಣವಾಗಿ ಕೈ ಬಿಡುವಂಥವನಲ್ಲ. ತಕ್ಕ ಸಮಯದಲ್ಲಿ ಯಾವ ವ್ಯಕ್ತಿ ಯಾವ ರೀತಿಯಾದಂಥ ಆಯುಧಗಳನ್ನು ನಮ್ಮ ಮೇಲೆ ಉಪಯೋಗಿಸಬೇಕೆಂಬುದಾಗಿ ಯಾವ ಶಕ್ತಿಯಿಂದ ಪ್ರಯತ್ನ ಮಾಡುತ್ತಾನೋ ಅದೇ ಶಕ್ತಿಯಿಂದ, ಅದೇ ಆಯುಧದಿಂದಲೇ ದೇವರು ನಮ್ಮ ವಿರೋಧಿಗಳನ್ನು ಸೋಲಿಸುವಂಥವನು, ನಾಶಪಡಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ದೇವರನ್ನು ಆತುಕೊಂಡಂಥವರಾದಾಗ, ದೇವರೇ ನಮಗೆ ರಕ್ಷಕನಾಗಿ ನಿಂತಾಗ, ಎಂಥ ಆಯುಧ ಬಂದರೂ ಎಂಥ ವ್ಯಕ್ತಿ ಬಂದರೂ ಕೂಡ ನಮ್ಮನ್ನು ಅವುಗಳಿಂದ ಬಿಡಿಸುವಂಥವನು ನಮ್ಮ ದೇವರೇ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ನಮ್ಮನ್ನು ಛಿದ್ರ ಮಾಡಬೇಕೆಂಬುದಾಗಿ, ನಮ್ಮನ್ನು ಹಿಂಸೆ ಮಾಡಬೇಕೆಂಬುದಾಗಿ, ನಾಶ ಮಾಡಬೇಕೆಂಬುದಾಗಿ ಪಡುವಂಥ ಎಲ್ಲ ಪ್ರಯತ್ನಗಳು, ಎಲ್ಲ ವ್ಯಕ್ತಿಗಳು, ಎಲ್ಲ ಶಕ್ತಿಗಳು ಅದೇ ಶಕ್ತಿಯಿಂದಲೇ ದೇವರು ಅವರನ್ನೇ ಸೋಲಿಸುವಂಥವನಾಗಿದ್ದಾನೆ. ದೇವರನ್ನು ನಾವು ನಿತ್ಯಕ್ಕೂ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ರಕ್ಷಕನಾಗಿ ಅಂಗೀಕರಿಸಿ ಮುಂದೆ ಹೋಗೋಣ. ಕರ್ತನೆ, ದಯಾಮಯ ಸ್ವಾಮಿ, ನೀನು ಕೊಡುವಂಥ ಈ ಭರವಸೆಯ ವಾಕ್ಯಕ್ಕಾಗಿ, ನಿರೀಕ್ಷೆಗಾಗಿ, ರಕ್ಷಣೆಗಾಗಿ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.